ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ನಾವು ದಿನನಿತ್ಯ ಮುಂದಿನ ಸಿಟಿಟಿಗೆ ಸಂಬಂಧಿಸಿದಂತೆ ತರಗತಿಗಳನ್ನ ಮಾಡ್ತಾ ಇದೀವಿ. ಅದರಲ್ಲಿ ಹಿಂದೆ ನಾನು ನಿಮಗೆ ಉಪಯುಕ್ತ ಆಗುವಂತ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗ್ತೇನೆ. ಅದು ನಿಮಗೆ ಪತ್ರಿಕೆ 1 ಮತ್ತೆ ಪತ್ರಿಕೆ 2 ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ. ನೀವು ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನ ನೀವು ನೋಡೋದಾದ್ರೆ ಪ್ರತಿ ಸಲ ನಿಮಗೆ ಸಾಮಾನ್ಯವಾಗಿ ನೀವು ಇಂಗ್ಲಿಷ್ ಅನ್ನ ಭಾಷೆ 2 ಪರಿಗಣಿಸಿರ್ತೀರಾ. ಭಾಷೆ 2ರಲ್ಲಿ ಪ್ರಶ್ನೆಗಳು ನಿಮ್ಗೆ ಎಲ್ಲಿ ಬರ್ತಾ ಹೋಗ್ತವೆ ನೋಡಿ. ಕ್ವಶನ್ ನಂಬರ್ 121ರಿಂದ 150ವರೆಗೂ ಬರ್ತಾ ಹೋಗ್ತವೆ. ಸಾಮಾನ್ಯವಾಗಿ ಎಲ್ಲಾ ಪ್ರಶ್ನೆಗಳಲ್ಲಿರುವಂತೆ ಮೊದಲ ಒಂದು 15 ಪ್ರಶ್ನೆಗಳು ಕೆಲವೊಂದಿಷ್ಟು ಗ್ರಾಮರ್ ಪ್ರಶ್ನೆಗಳನ್ನ ಒಳಗೊಂಡಿರುತ್ತವೆ. ಜೊತೆಗೆ ಮುಂದಿನ 15 ಪ್ರಶ್ನೆಗಳು ಮುಂದಿನ 15 ಪ್ರಶ್ನೆಗಳು ಭಾಷಾ ಬೋಧನಾಶಾಸ್ತ್ರ ಮೀನ್ಸ್ ಪೆಡಗಾಗಿ ಸಂಬಂಧಿಸಿದ ಪ್ರಶ್ನೆಗಳಿರ್ತವೆ. ಅದಕ್ಕೆ ಸಂಬಂಧಿಸಿದಂತೆ ಈಗ ಮೊದಲಿಗೆ ಯಾವೆಲ್ಲ ವ್ಯಾಕರಣಾಂಶಗಳನ್ನ ಕೊಟ್ಟಿದ್ದಾರೆ, ಯಾವೆಲ್ಲ ಪೆಡಗಾಗಿ ಸಂಬಂಧಿಸಿದ ಕ್ವಶನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಬಿಡಿಸ್ತಾ ಹೋಗೋಣ. ನೋಡಿ, ನಮಗೆ ಗ್ರಾಮರ್ ಮೇಲೆ ನಮಗೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳಿರೋದಿಲ್ಲ. ಕೆಲವೊಂದಿಷ್ಟು ಕಡಿಮೆ ಗ್ರಾಮರ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿರ್ತಾರೆ. ನಮ್ಗೆ ಇಲ್ಲಿ ಕೇಳಿದ್ದಾರೆ ನೋಡಿ, ಲುಕ್ ಅಟ್ ದ ವರ್ಡ್ ಪಾಸಿಂಗ್ ಬಿನೀತ್ ಹಿಮ್ ಅಂತ ಕೇಳಿದ್ದಾರೆ. ಇದು ಬಿನೀತ್ ಎನ್ನುವಂಥದ್ದು ಏನು? ಬಿನೀತ್ ಹಿಮ್ ಆರ್ಟಿಕಲ್ ಅಲ್ಲ, ಅಲ್ಲಿ ಯಾವುದೇ ರೀತಿಯಾಗಿ ಆರ್ಟಿಕಲ್ಸ್ ಇಲ್ಲ. ಪ್ರಿಪೋಸಿಷನ್, ಅಡ್ವರ್ಬ್, ಕಂಜಕ್ಷನ್ ಅಂತ ಹೇಳಿದರೆ ಇದು ಪ್ರಿಪೋಸಿಷನ್ ಆಗಿರುತ್ತೆ. ಪ್ರಿಪೋಸಿಷನ್, ಈ ಪ್ರಿಪೋಸಿಷನ್ ಯಾವಾಗ ಬರ್ತಾ ಹೋಗುತ್ತೆ? ಪ್ರಿಪೋಸಿಷನ್ ಅನ್ನುವಂಥದ್ದು ನಾಮಪದ ಅಥವಾ ಸರ್ವನಾಮದ ಮೊದಲು ಬರ್ತಾ ಹೋಗುತ್ತೆ. ನಾಮಪದ ಅಂತಂದ್ರೆ ಯಾವ್ದಾದ್ರು ಒಂದು ಹೆಸರು ಅಥವಾ ಸರ್ವನಾಮ. ಇಮ್ ಅನ್ನುವಂಥದ್ದು ಏನಾಗುತ್ತೆ? ಒಂದು ಸರ್ವನಾಮ ಆಗ್ತಾ ಹೋಗುತ್ತೆ. ಇಮ್ ಅಂದ್ರೆ ಅವನು ಬದಲಿಗೆ ಒಂದು ನಾಮಪದ ಬಂದ್ರು ಸಹ ಏನ್ ಬರ್ತವೆ? ನಾಮಪದ ಹಿಂದೆ ಬಂದಿರುವಂತದ್ದು ನಾವೇನ್ ಕರ್ತೀವಿ? ಪ್ರಿಪೊಸಿಷನ್. ಇನ್ನ ಮುಂದಿನ ಒಂದು ವ್ಯಾಕರಣ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ವ್ಯಾಕರಣ ಪ್ರಶ್ನೆ ಇಲ್ಲಿದೆ. 128ರಲ್ಲಿದೆ. ಏನಿದೆ? ಡ್ಯಾಶ್ ಅಂಡ್ ಈ ಎಂಟರ್ಡ್ ದ ಕ್ಯಾಬಿನ್. ಅಂಡ್ ಅಂತ ಇದೆ. ಡ್ಯಾಶ್ ಅಂಡ್ ಈ ಎಂಟರ್ಡ್ ದ ಕ್ಯಾಬಿನ್. ಅದೇನ್ ಮಾಡ್ತಾ ಇದೆ? ಯಾವುದೋ ಒಂದು ವಾಕ್ಯಕ್ಕೆ ಲಿಂಕ್ ಮಾಡ್ತಾ ಇದೆ, ಕೋಆರ್ಡಿನೇಟ್ ಮಾಡ್ತಾ ಇದೆ. ಅಂಡರ್ಲೈನ್ಡ್ ಇಸ್ ಆನ್ ಡ್ಯಾಶ್ ಕ್ಲಾಸ್ ಅಂತ ಕೇಳ್ತಾ ಇದೆ. ಅದು ನಾಮಪದವಲ್ಲ, ಅಬ್ಜೆಕ್ಟಿವ್ ಅಲ್ಲ, ಅಡ್ವರ್ಬ್ ಅಲ್ಲ. ಅದೇನದು? ಕೋಆರ್ಡಿನೇಟ್. ಒಂದು ಕೋಆರ್ಡಿನೇಟ್ ಆಗ್ತಾ ಹೋಗಿರುತ್ತೆ. ಏಕೆಂದ್ರೆ ಇದು ಅಂಡ್ ಎನ್ನುವಂಥದ್ದು ಒಂದು ಸಂಯೋಜಕ ಮೀನ್ಸ್ ಲಿಂಕ್ ಮಾಡ್ತಾ ಹೋಗುತ್ತೆ, ಕೋಆರ್ಡಿನೇಟ್ ಮಾಡ್ತಾ ಹೋಗುತ್ತೆ. ಮತ್ತೊಂದು ವ್ಯಾಕರಣಾಂಶಕ್ಕೆ ಅಥವಾ ಮತ್ತೊಂದು ವಾಕ್ಯಕ್ಕೆ ಜೋಡಿಸಲ್ಪಟ್ಟಿರುತ್ತೆ ಅನ್ನುವಂಥದ್ದು ತಿಳಿಸ್ಕೊಡ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇರುವಂತದ್ದು ಮುಂದಿನ ಪ್ಯಾಸೇಜ್ ಅಲ್ಲಿ. ಪ್ಯಾಸೇಜ್ ಅಲ್ಲಿ ಯಾವ ಭಾಗದಲ್ಲಿ? ಓಕೆ, ಇಲ್ಲಿದೆ. ಓನ್ಲಿ ಎ ಮಡ್ ಟ್ರ್ಯಾಕ್ ಲೆಟ್ ಟು ದ ವಿಲೇಜ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಕೇಳಿದ್ದಾರೆ. ಓನ್ಲಿ ಎ ಮಡ್ ಟ್ರ್ಯಾಕ್ ಲೆಡ್ ಅಂತ ಕೊಟ್ಟಿರೋದೆ. ಮಡ್ ಎನ್ನುವಂಥದ್ದು ಏನಿಲ್ಲ, ಏನಾಗ್ತಾ ಹೋಗುತ್ತೆ ಇಲ್ಲಿ? ಮಡ್ ಎನ್ನುವಂಥದ್ದೊಂದು ನಾಮಪದ ಆಗುತ್ತೆ. ವರ್ಡ್ ಮಡ್ ಅಂತಂದ್ರೆ ಏನಾಗುತ್ತೆ? ಅದೊಂದು ನಾಮಪದ. ನಾಮಪದ ಅಂತಂದ್ರೆ ನಾನು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ಬೋದು? ನಾಮಪದವನ್ನ ನೌನ್ ಅಂತ ಹೇಳ್ಬೋದು. ಮಡ್ ಅಂತಂದ್ರೆ ನಾಮಪದ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ಕ್ರಿಯೆಗಳು ನಡೀತಾ ಇಲ್ಲ, ಯಾವುದೇ ವಿಶೇಷವಾಗಿ ಅವ್ರನ್ನ ಹೇಳ್ತಾ ಇಲ್ಲ. ನಾಮಪದ ಬದಲಾಗಿ ಬೇರೆ ನಾಮಪದ ಏನೋ ಬಳಸ್ತಾ ಇಲ್ಲ. ಪ್ರನೌನ್ ಆಗೋದಿಲ್ಲ, ಅಬ್ಜೆಕ್ಟಿವ್ ಆಗೋದಿಲ್ಲ, ಅಡ್ವರ್ಬ್ ಸಹ ಆಗೋದಿಲ್ಲ. ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ನೀವು ಸಹ, ಅಥವಾ ಮೊಬೈಲ್ ನ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಆನ್ಸರ್ಸ್ ನ. ಈಗ ನೆಕ್ಸ್ಟ್ ಕ್ವಶನ್. ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸಿ ಎನೇಬಲ್ಸ್ ಲರ್ನರ್ಸ್ ಟು. ಭಾಷಾ ಸಾಮರ್ಥ್ಯ ಕಲಿಯೋರಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಕೇಳಿದಾರೆ ಅಷ್ಟೇ ಇಲ್ಲಿ. Differentiative, grammatically correct and incorrect sentences. Speak fluently even if not grammatically correct. Know how and when to use the language appropriately. Use more and more English ಅಂತ ಇದೆ. ನಮಗೆ ಭಾಷಾ ಸಾಮರ್ಥ್ಯ ಕಲಿಕೆಯರಿಗೆ ಯಾವಾಗ ಏನಕ್ಕೆ ಸಹಾಯ ಮಾಡುತ್ತೆ? ಭಾಷಾ ಸಾಮರ್ಥ್ಯ ಅಂದ್ರೆ ಯಾವಾಗ ನಾವು ಅದನ್ನ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವಾಗ ಬಳಸಬೇಕು ಅಂತ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಆಪ್ಷನ್ 3 ಇದೆ ನೋಡಿ. ನೋ ಹೌ ಅಂಡ್ ವೆನ್ ಟು ಯೂಸ್ ದ ಲ್ಯಾಂಗ್ವೇಜ್ ಅಪ್ರೋಪ್ರಿಯೇಟ್ಲಿ. ಇದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ. ಅಟ್ ಪ್ರೈಮರಿ ಲೆವೆಲ್ ಎ ಟೀಚರ್ ಜನರಲಿ ಮೋಟಿವೇಟ್ಸ್ ಲರ್ನರ್ಸ್ ಫಾರ್ ಕಲರಿಂಗ್ ಅಂಡ್ ಡ್ರಾಯಿಂಗ್. ಇಟ್ ಹೆಲ್ಪ್ಸ್. ಪ್ರೈಮರಿ ಟೀಚರ್ಸ್ ಏನಕ್ಕೆ ಮೋಟಿವೇಟ್ ಮಾಡ್ತಿದ್ದಾರೆ? ಕಲರಿಂಗ್ ಮಾಡೋಕೆ ಮತ್ತೆ ಡ್ರಾಯಿಂಗ್ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಶಿಕ್ಷಕರು ಸಾಮಾನ್ಯವಾಗಿ ಬಣ್ಣ ಹಚ್ಚೋಕೆ ಮತ್ತೆ ಚಿತ್ರ ಬಿಡಿಸೋಕೆ ಪ್ರೇರೇಪಿಸ್ತಾ ಇದ್ದಾರೆ. ಅದು ಏನಕ್ಕೆ ಸಹಾಯ ಮಾಡುತ್ತೆ? ಎಂಗೇಜಿಂಗ್ ಲರ್ನರ್ಸ್ ಟು ಮೇಂಟೈನ್ ದ ಸೈಲೆನ್ಸ್ ಇನ್ ಕ್ಲಾಸ್. ಮಕ್ಕಳನ್ನ ಸೈಲೆನ್ಸ್ ಆಗಿರೋದಕ್ಕೆ ಕ್ಲಾಸ್ ಅಲ್ಲಿ ಪ್ರೇರೇಪಣೆ ಮಾಡ್ತಾ ಹೋಗುತ್ತಾ. ಡೆವಲಪಿಂಗ್ ಮೋಟಾರ್ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತಾ. ಎಂಟರ್ಟೈನಿಂಗ್ ಲರ್ನರ್ಸ್ ಎಂಟರ್ಟೈನ್ ಮಾಡ್ತಿದಾರ. ರಿಲ್ಯಾಕ್ಸಿಂಗ್ ದ ಟೀಚರ್ ಫ್ರಮ್ ಟೀಚಿಂಗ್ ಮಾಡಿದ್ರೆ ರಿಲ್ಯಾಕ್ಸೇಷನ್ ತಗೊಳ್ತಾ ಇದಾರೆ ಅಂತ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ಎಂಟರ್ಟೈನಿಂಗ್ ದ ಲರ್ನರ್ಸ್ ಇದೊಂದು ಪಾಯಿಂಟ್ ಇರ್ಬೋದೇನೋ ಅಷ್ಟೇ, ಬಟ್ ಆದ್ರೆ ಕಂಪ್ಲೀಟ್ಲಿ ಎಂಟರ್ಟೈನಿಂಗ್ ಲರ್ನರ್ಸ್ ಅಲ್ಲ. ಎಂಗೇಜಿಂಗ್ ದ ಲರ್ನರ್ಸ್ ಟು ಮೇಂಟೈನ್ ಸೈಲೆನ್ಸ್ ಮಾಡೋದಕ್ಕೋಸ್ಕರ ಅವ್ರಿಗೆ ಬಣ್ಣ ಹಚ್ಚಿ ಡ್ರಾಯಿಂಗ್ ಮಾಡಿ ಅಂತಲ್ಲ. ಡೆವಲಪಿಂಗ್ ದ ಮೋಟಾರ್ ಸ್ಕಿಲ್ಸ್. ಆಪ್ಷನ್ 2 ಇದಕ್ಕೆ
ಸರಿಯಾದ ಉತ್ತರ ಆಗ್ತಾ ಹೋಗ್ತವೆ. ಕೆಲವೊಂದಿಷ್ಟು ಕೌಶಲ್ಯಗಳನ್ನ ಬೆಳೆಸೋದಕ್ಕೆ ಅವರಲ್ಲಿ ಇದನ್ನ ಮಾಡ್ತಾ ಹೋಗ್ತಾರೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಚಿಲ್ಡ್ರನ್ ಲರ್ನ್ ಎ ಲ್ಯಾಂಗ್ವೇಜ್ ಮೋಸ್ಟ್ ಎಫೆಕ್ಟಿವ್ಲಿ ವೆನ್ ದೇ ಹ್ಯಾವ್. ಚಿಲ್ಡ್ರನ್ಸ್ ಎನ್ನು ಮಕ್ಕಳು ಭಾಷೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಯಾವಾಗ ಬಳಸ್ತಾ ಹೋಗ್ತಾರೆ? ಎ ಪ್ರೊಫಿಷಿಯಂಟಿ ಲ್ಯಾಂಗ್ವೇಜ್ ಟೀಚರ್, ಒಬ್ಬ ಉತ್ತಮ ಶಿಕ್ಷಕರಿರಬೇಕಾದ್ರೆ. ಎ ಗುಡ್ ಟೆಕ್ಸ್ಟ್ ಬುಕ್, ಒಂದು ಉತ್ತಮ ಪಠ್ಯ ಪುಸ್ತಕ ಇರೋದ್ರಿಂದ. ಇನ್ಹಿಬಿಷನ್ ಅಂಡ್ ಮೋಟಿವೇಶನ್ ಅಂತ ಕೇಳಿದ್ದಾರೆ. ಸೊ ನಮಗೆ ಯಾವಾಗ ಒಬ್ಬ ಚಿಲ್ಡ್ರನ್ ತುಂಬಾ ಎಫೆಕ್ಟಿವ್ ಆಗಿ ಅವ್ನು ಕಲಿತಾ ಹೋಗ್ತಾನೆ ಅಂತಂದ್ರೆ ಅವನಿಗೆ ಮೋಟಿವೇಶನ್ ಇರಬೇಕು. ಮಗುವಿಗೆ ಮೋಟಿವೇಶನ್ ಇಲ್ಲ ಅಂತಂದ್ರೆ ನೀವೆಷ್ಟೇ ಹೇಳಿ ಕಲಿಸಿದ್ರು ಸಹ ಮಗುವು ಕಲಿಯೋದಿಲ್ಲ. ಸೊ ಮಗುವಿಗೆ ನಾವು ಮೋಟಿವೇಟ್ ಮಾಡ್ತಾ ಇರಬೇಕು, ಅವನಲ್ಲೂ ಮೋಟಿವೇಶನ್ ಬರಬೇಕು, ನಾನು ಆ ಲ್ಯಾಂಗ್ವೇಜ್ ಅನ್ನ ಕಲಿಬೇಕು ಅಂತ. ಅವಾಗ ಅದೇನಾಗ್ತಾ ಹೋಗುತ್ತೆ, ಮೋಸ್ಟ್ ಎಫೆಕ್ಟಿವ್ಲಿ ಆಗ್ತಾ ಹೋಗುತ್ತೆ. ನೀವು ಎಷ್ಟೇ ಬೆಸ್ಟ್ ಟೀಚರ್ ಆಗಿರಿ ನೋಡಿ, ಎ ಪ್ರೊಫೆಷೆಂಟ್ ಲ್ಯಾಂಗ್ವೇಜ್ ಟೀಚರ್, ನೀವು ಎಷ್ಟೇ ಬೆಸ್ಟ್ ಟೀಚರ್, ಎಷ್ಟೇ ಪ್ರೊಫೆಷೆಂಟ್ ಆಗಿರಿ, ಬಟ್ ಆದ್ರೆ ಅವನಿಗೆ ನೀವು ಮೋಟಿವೇಶನ್ ತುಂಬಿಲ್ಲ, ಮೋಟಿವೇಶನ್ ತುಂಬದಿದ್ದಾಗ ಅವನು ಯಾವುದೇ ರೀತಿಯಾಗಿ ಲ್ಯಾಂಗ್ವೇಜ್ ಅನ್ನ ಕಲಿಯೋದಿಲ್ಲ. ಸೊ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ತುಂಬಾ ಎಫೆಕ್ಟಿವ್ ಏನಿರ್ಬೇಕು, ಅವನಲ್ಲಿ ಪ್ರೇರಣೆ ಅನ್ನೋದು ಇರಬೇಕು, ಮೋಟಿವೇಶನ್ ಅನ್ನೋದು ಇರಬೇಕು. ಎಸ್, ನೆಕ್ಸ್ಟ್ ಪಾಯಿಂಟ್, ಎ ಟೀಚರ್ ಪ್ರಮೋಟ್ಸ್ ಎ ಗ್ರೂಪ್ ಡಿಸ್ಕಷನ್ ಅಂಡ್ ಪೀರ್ ಇಂಟರಾಕ್ಷನ್. ಸೊ ಟೀಚರ್ಸ್ ಏನ್ ಮಾಡ್ತಾ ಇದ್ದಾರೆ, ಗ್ರೂಪ್ ಡಿಸ್ಕಷನ್ ಮೀನ್ಸ್ ಗುಂಪಿನಲ್ಲಿ ಚರ್ಚಿಸುವಂತೆ, ಮತ್ತೆ ಸಹವರ್ತಿಗಳು, ಪೀರ್ ಮೀನ್ಸ್ ಸಹವರ್ತಿಗಳನ್ನ ಸಂವಹನ ಮಾಡುವಂತೆ ಹೇಳ್ತಾ ಇದ್ದಾರೆ. ಎಲ್ಲಿ? ತರಗತಿಯಲ್ಲಿ. ಶಿ ಡಸ್ ನಾಟ್ ಬಾದರ್ ಟು ಕರೆಕ್ಟ್ ದ ಸ್ಪೆಲ್ಲಿಂಗ್ ಆರ್ ಪ್ರೊನೌನ್ಸಿಯೇಷನ್ ಎರರ್ಸ್. ಅವರು ಹೇಳ್ತಾ ಇರುವಂತದ್ದು ಡಿಸ್ಕಷನ್ ಮಾಡಿ ಅಂತ ಅಷ್ಟೇ, ಆದ್ರೆ ಅವ್ರು ಮಾಡ್ತಾ ಇರೋ ತಪ್ಪುಗಳನ್ನಾಗ್ಲಿ, ಅವ್ರ ಪ್ರೊನೌನ್ಸಿಯೇಷನ್ಸ್ ಆಗಲಿ, ಎರರ್ಸ್ನಾಗ್ಲಿ, ಅವ್ರ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಶಿ ಈಸ್ ಇನ್ ಡ್ಯಾಶ್ ಅಪ್ರೋಚ್ ಇನ್ ದ ಕ್ಲಾಸ್ ರೂಮ್. ಹಾಗಾದ್ರೆ ಅವರು ಇಲ್ಲಿ ಎಂತಹ ಅಪ್ರೋಚ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಅವರು ಯಾವುದೇ ಸ್ಪೆಲ್ಲಿಂಗ್ ಆಗ್ಲಿ, ಪ್ರೊನೌನ್ಸಿಯೇಷನ್ ಆಗ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಕೇವಲ ಏನಕ್ಕೆ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ, ಆ ಡಿಸ್ಕಷನ್ ಮಾಡಿ, ಇಂಟ್ರಾಕ್ಷನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾವ್ದು ಕಾನ್ಸೆಪ್ಟ್ ಆಗ್ತಾ ಹೋಗುತ್ತೆ? ಟ್ರೆಡಿಷನಲ್ ಮೆಥಡ್, ಎಕೆಲ್ಟಿಕ್ ಮೆಥಡ್, ಸ್ಟ್ರಕ್ಚರಲ್ ಮೆಥಡ್, ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಮಕ್ಕಳು ಡಿಸ್ಕಷನ್ ಮಾಡ್ತಿದ್ದಾರೆ ನೋಡಿ, ಈ ವರ್ಡ್ ಗ್ರೂಪ್ ಡಿಸ್ಕಷನ್ ಅಂತ ಬಂತು ಅಂತಂದ್ರೆ ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಅದು ಡೆಫಿನೆಟ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡೇ ಆಗಿರುತ್ತೆ. ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಟೀಚರ್ ಅದ್ರ ಬಗ್ಗೆ ಏನು ಬಾದರ್ ಮಾಡ್ತಾ ಇಲ್ಲ ಅಂತಂದ್ರೆ ಸೊ ಮಕ್ಕಳಿಗೆ ಈಗಾಗಲೇ ಇರುವ ಜ್ಞಾನದ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಚರ್ಚೆ ಮಾಡ್ತಾ ಹೋಗ್ತಾರೆ. ಸಹವರ್ತಿಗಳು ಸಹ ಅಷ್ಟೇ ಚರ್ಚೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಆಪ್ಷನ್ 4 ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡ್, ಸೊ ಮೀನ್ಸ್ ರಚನಾತ್ಮಕ ಪದ್ಧತಿ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಯು ಆಸ್ ಎ ಟೀಚರ್, ಒಂದ್ ನಿಮಿಷ, ಯು ಆಸ್ ಎ ಟೀಚರ್ ಫೈಂಡ್ ದ ಲ್ಯಾಂಗ್ವೇಜ್ ಯೂಸ್ಡ್ ಇನ್ ದ ಲೆಸನ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯುವರ್ ಲರ್ನರ್ಸ್. You simplify the language and also make certain changes in the content to suit your learners. What you have done is called. So ಈಗ ನಿಮ್ಮ ತರಗತಿಯಲ್ಲಿ ನೀವು ಪಾಠ ಮಾಡಬೇಕು ಅಂತಂದ್ರೆ, you as a teacher find the language used in the lesson is very difficult. ನೀವು ಮಾಡ್ತಾ ಇರೋ ಪಾಠದಲ್ಲಿ ಬಳಸಿರುವಂತ ಭಾಷೆ ತುಂಬಾ ಕಷ್ಟಕರವಾಗಿದೆ. ಆಗ ನೀವೇನ್ ಮಾಡ್ತೀರಾ, ಆ ಭಾಷೆಯನ್ನ ಸಿಂಪ್ಲಿಫೈ ಮಾಡ್ತೀರಾ. ಭಾಷೆಯನ್ನ ಸಿಂಪ್ಲಿಫೈ ಮಾಡಿ ಮಕ್ಕಳಿಗೆ ಯಾವ ರೀತಿಯಾಗಿ ಸೂಟ್ ಆಗುತ್ತೋ ಆ ರೀತಿಗೆ ನೀವು ಒಂದು ಪಾಠವನ್ನ ಬದಲಾವಣೆ ಮಾಡ್ತಾ ಹೋಗ್ತೀರಾ, ಚೇಂಜ್ ಮಾಡ್ತಾ ಹೋಗ್ತೀರಾ. ಹಾಗಾದ್ರೆ ಈ ಒಂದು ಬದಲಾವಣೆ ಮಾಡೋದಕ್ಕೆ ನಾವು ಪ್ರಕ್ರಿಯೆಗೆ ಏನಂತ ಕರಿತೀವಿ? ಅಡಾಪ್ಟೇಷನ್, ಎವಾಲ್ಯುವೇಷನ್, ರಿವ್ಯೂ ಅಂತ ಇದೆ ನೋಡಿ. ರಿವ್ಯೂ ಬರೋದಿಲ್ಲ, ಎವಾಲ್ಯುವೇಷನ್ ಬರೋದಿಲ್ಲ. ಅಡಾಪ್ಟೇಷನ್ ಅಂತಂದ್ರೆ, ಅಡಾಪ್ಟಿಂಗ್ ಅನ್ನೋದು ನಮ್ಮ ಇಂಗ್ಲಿಷ್ ಅಲ್ಲಿ ಬರೋದಿಲ್ಲ, ಅಡಾಪ್ಟೇಷನ್. ಈ ಒಂದು ಪ್ರೊಸೆಸ್ಗೆ ನಾವೇನ್ ಕರಿತೀವಿ ಅಂತಂದ್ರೆ, ವಾಟ್ ಯು ಹ್ಯಾವ್ ಡನ್ ಇಸ್ ಕಾಲ್ಡ್ ಅಡಾಪ್ಟೇಷನ್. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಅಲ್ಲಿ ಎವಾಲ್ಯುವೇಷನ್ ಮಾಡ್ತಾ ಇಲ್ಲ ಯಾರನ್ನು, ಅವರು ರಿವ್ಯೂ ಮಾಡ್ತಾ ಇದಾರ, ರಿವ್ಯೂ ಸಹ ಮಾಡ್ತಾ ಇಲ್ಲ. ಸೊ ಏನ್ ಮಾಡ್ತಾ ಇದಾರೆ, ಜಸ್ಟ್ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಸೊ ಏನೇನ್ ಚೇಂಜಸ್ ಮಾಡ್ಬೇಕು ಅನ್ನೋದು ಮಾತ್ರ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ಟುಡೇ ರಾಜು ಈಸ್ ವೆರಿ ಹ್ಯಾಪಿ ಆಸ್ ಈಸ್ ಗೋಯಿಂಗ್ ಟು ಸ್ಕೂಲ್. ಈಸ್ ದ ಫಸ್ಟ್ ಫ್ರಮ್ ಈಸ್ ಫ್ಯಾಮಿಲಿ ಟು ಕಮ್ ಟು ಸ್ಕೂಲ್. ನನ್ ಇನ್ ಇಸ್ ಫ್ಯಾಮಿಲಿ, ನಾಟ್ ಇವನ್ ಇಸ್ ಪೇರೆಂಟ್ಸ್ had ever been enrolled in any school. Raju is the dash learner. ಟುಡೇ, ಇವತ್ತು ರಾಜು ತುಂಬಾ ಸಂತೋಷವಾಗಿದ್ದಾನೆ. ಯಾಕೆ? ಅವನು ಇವತ್ತು ಶಾಲೆಗೆ ಹೋಗ್ತಾ ಇದ್ದಾನೆ. ಈಸ್ ದ ಫಸ್ಟ್ ಫ್ರಮ್ ಹಿಸ್ ಫ್ಯಾಮಿಲಿ, ಅವರ ಇಡೀ ಕುಟುಂಬದಲ್ಲಿ ಅವನೇ ಇವತ್ತು ಶಾಲೆಗೆ ಹೋಗ್ತಾ ಇರುವಂತದ್ದು ಫಸ್ಟ್ ಟೈಮ್. ನನ್ ಇನ್ ಹಿಸ್ ಫ್ಯಾಮಿಲಿ, ಯಾರು ಹೋಗಿರ್ಲಿಲ್ಲ, ಇವನ್ ಅವರ ಪೇರೆಂಟ್ಸ್ ತಂದೆ ಸಹ ಹೋಗಿರ್ಲಿಲ್ಲ. ಹಾಗಾದ್ರೆ ಅವನೀಗ ಎನ್ರೋಲ್ ಆಗಿದ್ದಾನೆ ಸ್ಕೂಲ್ಗೆ. ಹಾಗಾದ್ರೆ ರಾಜು ಅನ್ನುವಂಥ ಎಂತ ಲರ್ನರ್ ಆಗ್ತಾನೆ? ಫಸ್ಟ್ ಜನರೇಷನ್ ಲರ್ನರ, ಸೆಕೆಂಡ್ ಜನರೇಷನ್ ಲರ್ನರ್, ಮಾರ್ಜಿನಲೈಸ್ಡ್ ಲರ್ನರ, ಮೈನಾರಿಟಿ ಲರ್ನರ್ ಅಂತ ಕೇಳ್ತಾರೆ ನೋಡಿ. ಮೈನಾರಿಟಿ ಲರ್ನರ್ಗೂ ಮಾರ್ಜಿನಲೈಸ್ಡ್ ಲರ್ನರ್ಗೂ ಇಲ್ಲಿ ಸಂಬಂಧವೇ ಇಲ್ಲ. ನಮ್ಗಿಲ್ಲಿ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ನೋಡಿ. ನಮ್ಮ ತಂದೆ ತಾಯಿಗಳು ಓದಿ ನಾವು ಏನಾದ್ರೂ ಎಜುಕೇಶನ್ ಮಾಡಿದೀವಿ ಅಂತಂದ್ರೆ, ಸೊ ನಾವು ಎಜುಕೇಶನ್ ಮಾಡಿದ್ರೆ ನಾವು ಏನಾಗ್ತೀವಿ, ನಮ್ಮ ತಂದೆಯವರು ಫಸ್ಟ್ ಜನರೇಷನ್ ಆಗ್ತಾರೆ, ನಾವು ಸೆಕೆಂಡ್ ಜನರೇಷನ್ ಆಗ್ತೀವಿ. ಸೊ ಈಗ ಇಲ್ಲಿ ರಾಜುನೇ ಫಸ್ಟ್ ಅವ್ನು ಹೋಗ್ತಾ ಇರೋ ಶಾಲೆಗೆ, ಅವ್ರ ತಂದೆ ತಾಯಿನೂ ಹೋಗಿಲ್ಲ ಅಂತಂದಾಗ ಅದೇನಾಗುತ್ತೆ,
ಫಸ್ಟ್ ಜನರೇಷನ್. ಆಪ್ಷನ್ 1 ಫಸ್ಟ್ ಜನರೇಷನ್ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 142ನೇ ಪ್ರಶ್ನೆ. ಸೊ ನಿಮಗೆ ಕಾಣಿಸಿಲ್ಲ ಅಂದ್ರೆ ಜಸ್ಟ್ ಒಂದು ಮೊಬೈಲ್ನ ಸ್ಕ್ರೀನ್ ಅನ್ನ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಕಾಣಿಸ್ಬಿಡುತ್ತೆ. ಮುಂದಿನ ಪ್ರಶ್ನೆ, ವೆನ್ ಯು ಗೋ ಟು ಟೀಚ್ ಯು ಫೈಂಡ್ ದ ಟೆಕ್ಸ್ಟ್ ಬುಕ್ ಬಿಗಿನ್ಸ್ ವಿತ್ ಎ ರೈಮ್ಸ್ ಅಂಡ್ ಪಿಕ್ಚರ್ಸ್ ಸ್ಟೋರೀಸ್ ಅಂಡ್ ಎಂಡ್ಸ್ ವಿತ್ ಎ ಆಲ್ಫಾಬೆಟ್. ನೋಡಿ ಇಲ್ಲಿ ಏನಾಗ್ತದೆ, ರೈಮ್ಸ್ ಇಂದ ಸ್ಟಾರ್ಟ್ ಆಗ್ತದೆ, ಪಿಕ್ಚರ್ಸ್ ಸ್ಟೋರೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಎಂಡ್ ಯಾವ್ದ್ರಿಂದ ಆಗ್ತಾ ಇದೆ, ಆಲ್ಫಾಬೆಟ್ ಇಂದ ಆಗ್ತಾ ಇದೆ. ವಿಚ್ ಅಪ್ರೋಚ್ ಡಸ್ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಸಜೆಸ್ಟ್ ಇನ್ ಎ ಲ್ಯಾಂಗ್ವೇಜ್ ಪೆಡಗಾಗಿ. ನಮ್ಗೆ ನೋಡಿ ದೊಡ್ಡದರಿಂದ ಚಿಕ್ಕದಕ್ಕೆ ಬರ್ತಾ ಇದಾವೆ. ಸೊ ದೊಡ್ಡದು ಮೀನ್ಸ್ ದೊಡ್ಡ ದೊಡ್ಡ ಪದಗಳನ್ನ ಬಳಸಿ ಕೊನೆಗೆ ನಮ್ಗೆ ಏನ್ ಬರ್ತಾ ಇದೆ, ಕೊನೆಗೆ ಅಕ್ಷರಗಳ ಕಡೆಗೆ ಬರ್ತಾ ಇದೆ. ಸೊ ಯಾವ ವಿಧಾನ ಆಗ್ತಾ ಹೋಗುತ್ತೆ, ಬಾಟಮ್ ಅಪ್ ಅಪ್ರೋಚ್, ಟಾಪ್ ಡೌನ್ ಅಪ್ರೋಚ್, ಎಲೆಕ್ಟ್ರಿಕ್ ಅಪ್ರೋಚ್, ಅಸ್ಥೆಟಿಕ್ ಅಪ್ರೋಚ್ ಅಂತ ಬರುತ್ತೆ. ನೋಡಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಈ ತರ ಕ್ವಶನ್ ಒಂದು ಬಂದೇ ಬರುತ್ತೆ. ನೋಡಿ ನಮ್ಗೆ ಇಲ್ಲಿ ಎಲೆಕ್ಟ್ರಿಕ್ ಅಪ್ರೋಚ್ ಆಗಿರ್ಲಿ ಅಥವಾ ಆಸ್ಥೆಟಿಕ್ ಅಪ್ರೋಚ್ ಆಗಿರ್ಲಿ ಸೊ ಬರೋದೇ ಇಲ್ಲ. ಸೊ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗುವಂತದ್ದು ಬಾಟಮ್ ಅಪ್ ಅಪ್ರೋಚ, ಟಾಪ್ ಡೌನ್ ಅಪ್ರೋಚ ಅಂತ. ನೋಡಿ ಅವ್ರು ಕೇಳ್ತಾ ಇರುವಂತದ್ದು ಏನಿದು, ದೊಡ್ಡ ಪದಗಳಿಂದ ಅಕ್ಷರಗಳ ಕಡೆ ಹೋಗ್ತಾ ಇರೋದ್ರಿಂದ ಇದೇನಾಗುತ್ತೆ ಟಾಪ್ ಡೌನ್. ಸೊ ಟಾಪ್ ಮೀನ್ಸ್ ದೊಡ್ಡ ಪದಗಳಿಂದ ಟಾಪ್ ಇಂದ ಡೌನ್ಗೆ ಹೋಗ್ತಾ ಇದೆ, ಅದು ಟಾಪ್ ಡೌನ್ ಅಪ್ರೋಚ್. ಫಾರ್ ಎಕ್ಸಾಂಪಲ್ ಅಕ್ಷರಗಳಿಂದ ದೊಡ್ಡ ಪದಗಳಿಗೆ ಹೋಗ್ತಾ ಇದೆ, ದೊಡ್ಡ ಪದಗಳು, ಕಥೆಗಳು, ರೈಮ್ಸ್ ಹೇಳ್ತಾ ಇದೀವಿ, ಇದಕ್ಕೆ ರಿವರ್ಸ್, ಇದನ್ನೇನ್ ಕರಿತೀವಿ ಬಾಟಮ್ ಇಂದ ಅಪ್ ಹೋಗ್ತಾ ಇದೀವಿ, ಅದು ಬಾಟಮ್ ಅಪ್ ಅಪ್ರೋಚ್. ಸೊ ಇದಕ್ಕೆ ಸಂಬಂಧ ಸರಿಯಾದ ಉತ್ತರ ಆಗುತ್ತೆ ಟಾಪ್ ಡೌನ್ ಅಪ್ರೋಚ್ ಆಗ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ವಲ್ಪ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವೆನ್ ಲ್ಯಾಂಗ್ವೇಜ್ ಇಸ್ ಲರ್ನ್ ನ್ಯಾಚುರಲಿ. ಇದು ರಿಪೀಟೆಡ್ ಕ್ವಶನ್, ಸುಮಾರು ಸಲ ರಿಪೀಟೆಡ್ ಕ್ವಶನ್ ಆಗಿದೆ ಇದು. ಇವನ್ ಪೇಪರ್ 1 ಮತ್ತೆ ಪೇಪರ್ 2 ಎರಡೂ ಕಡೆ ರಿಪೀಟ್ ಆಗ್ತಾ ಇರ್ತದೆ. ಲರ್ನ್ ನ್ಯಾಚುರಲಿ ಅಂಡ್ ವಿತೌಟ್ ಎನಿ ಸಿಸ್ಟಮ್ಯಾಟಿಕ್ ಪ್ರಾಕ್ಟೀಸ್ ಇಟ್ ಈಸ್ ಕಾಲ್ಡ್ ಎರುಡಿಷನ್, ಅಕ್ವೈಸೇಷನ್, ಅಕ್ಸೆಪ್ಟೆನ್ಸಿ, ಲರ್ನಿಂಗ್ ಅಂತ ಇದೆ. ನೋಡಿ ಭಾಷಾ ಕಲಿಕೆ ಎನ್ನುವಂಥದ್ದು ಯಾವಾಗಲೂ ಸಹ ಸ್ವಾಧೀನತೆಯಿಂದ ಕೂಡಿರುತ್ತೆ. ಸೊ ಅಕ್ವೈಸೇಷನ್. ಸೊ ಇದು ರಿಪೀಟೆಡ್ ಕ್ವಶನ್. ಭಾಷೆಯನ್ನವರು ಸಾಮಾನ್ಯವಾಗಿ ನ್ಯಾಚುರಲಿ ಕಲಿತಾ ಇದ್ದಾರೆ, ಯಾವುದೇ ಸಿಸ್ಟಮ್ಯಾಟಿಕ್ ಮೆಥಡ್ ಇಲ್ಲದೆ, ಔಪಚಾರಿಕ ಸೂಚನೆ ಇಲ್ಲದೆ ಅಂತಂದಾಗ ಅದು ಏನಾಗುತ್ತೆ, ಭಾಷಾ ಸ್ವಾಧೀನತೆ ಆಗುತ್ತೆ, ಅಕ್ವೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಇನ್ನ ಮುಂದಿನ ಪ್ರಶ್ನೆ, ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಡ್ಯಾಶ್ ಇಸ್ ದ ಲರ್ನರ್ ಸಾಲ್ವ್ ಪ್ರಾಬ್ಲಮ್ಸ್ ಕಲೆಕ್ಟಿವ್ಲಿ ಐದರ್ ಇನ್ ಎ ಪೇರ್ ಆರ್ ಗ್ರೂಪ್ ಅಂತ ಇದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯೂಚರ್. ಸೊ ಯಾವ್ದಾದ್ರು ಒಂದು ಸಮಸ್ಯೆನ ಸಾಲ್ವ್ ಮಾಡೋಕೆ, ಎ ಲರ್ನರ್ ಸಾಲ್ವ್ ಪ್ರಾಬ್ಲಮ್ಸ್ ಕಲೆಕ್ಟಿವ್ಲಿ ಐದರ್ ಎ ಪೇರ್ ಆಫ್ ಗ್ರೂಪ್. ಸೊ ಯಾವ್ದು ಒನ್ ಆಫ್ ದ ಫ್ಯೂಚರ್ ಆಗ್ತಾ ಹೋಗುತ್ತೆ, ಆ ಒಂದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂದ್ರೆ, ಒಂದು ಸಮಸ್ಯೆನ ಸಾಮೂಹಿಕವಾಗಿ ಅವನು ಪರಿಹಾರ ಮಾಡ್ಬೇಕಂತಂದ್ರೆ ಅಲ್ಲಿ ಯಾವ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಫೀಚರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕು ಅಂತಂದ್ರೆ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಬಿಹೇವಿಯರಿಸ್ಟ್ ಅಪ್ರೋಚ್, ಓಲ್ ಲ್ಯಾಂಗ್ವೇಜ್ ಅಪ್ರೋಚ್, ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಇದೆ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಫೀಚರ್ ಏನಾಗ್ತಾ ಹೋಗುತ್ತೆ, ಎಲ್ಲಿ ಅವ್ರು ಮಾಡ್ತಾ ಇರುವಂತದ್ದು ಇನ್ ಎ ಪೇರ್ ಆರ್ ಇನ್ ಎ ಗ್ರೂಪ್. ಸೊ ಈ ರೀತಿ ಇದ್ದಾಗ ನಿಮ್ಮಲ್ಲಿ ಏನಿರಬೇಕು, ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನಾಗ್ತಾ ಹೋಗುತ್ತೆ, ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಯಾವ ಟೀಚಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತದೆ. ಸೊ ಇದೊಂದು ಫ್ಯೂಚರ್. ಸೊ ಇದೇ ತುಂಬಾ ಇಂಪಾರ್ಟೆಂಟ್. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ನೆಕ್ಸ್ಟ್ ಪ್ರಶ್ನೆ, ವೈಲ್ ಪ್ರಿಪೇರಿಂಗ್ ಎ ಲೆಸನ್ ಪ್ಲಾನ್. ಸೊ ಲೆಸನ್ ಪ್ಲಾನ್ ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಆನ್ ದ ಟಾಪಿಕ್ ಆಫ್ ಪೊಲ್ಯೂಷನ್, ಮಾಲಿನ್ಯಕ್ಕೆ ಸಂಬಂಧಿಸಿದ ಒಂದು ಲೆಸನ್ ಪ್ಲಾನ್ ನ ತಯಾರು ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ವಾಟ್ ವಿಲ್ ಬಿ ಯುವರ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ವಿಲ್ ಬಿ ಯುವರ್ ದ ಫಸ್ಟ್ ಸ್ಟೆಪ್. ನೋಡಿ ಯಾವುದೇ ಲೆಸನ್ ಪ್ಲಾನ್ ಅನ್ನು ನೀವು ತಯಾರು ಮಾಡಿ, ಅದಕ್ಕೆ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ಏನಿದೆ, ಪ್ರಿಪೇರ್ ಇಂಟ್ರೊಡ್ಯೂಸರಿ ಕ್ವಶನ್ಸ್, ಗೋ ಥ್ರೂ ದ ಟಾಪಿಕ್ಸ್ ಮೆನಿ ಟೈಮ್ಸ್, ಸೆಲೆಕ್ಟ್ ಟೀಚಿಂಗ್ ಏಡ್ಸ್, ಫ್ರೇಮ್ ಅಬ್ಜೆಕ್ಟಿವ್ಸ್ ಅಂತ ಇದೆ. ನೋಡಿ ಯಾವುದೇ ಒಂದು ಲೆಸನ್ ಪ್ಲಾನ್ ನೀವು ಬರೆಯಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಅದರಲ್ಲಿ ನೀವು ಮೊದಲಿಗೆ ಆ ಲೆಸನ್ ಪ್ಲಾನ್ ಅಲ್ಲಿ ಏನು ಉದ್ದೇಶಗಳಿದೆ, ನಾನು ಈ ಪಾಠ ಮುಗಿಸೋಷ್ಟೊಳಗಡೆ ಏನು ಉದ್ದೇಶಗಳನ್ನ ನಾನು ಈಡೇರಿಸಬೇಕನ್ನೋದನ್ನ ಬರಿತಾ ಹೋಗಬೇಕಾಗುತ್ತೆ. ಫ್ರೇಮ್ ಆಬ್ಜೆಕ್ಟಿವ್ಸ್. ಅದು ಆಬ್ಜೆಕ್ಟಿವ್ಸ್ ನ ಫ್ರೇಮ್ ಮಾಡಿದಾದ್ಮೇಲೆ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಪ್ರಿಪೇರ್ ಇಂಟ್ರೊಡ್ಯೂಸ್ ಕ್ವಶನ್ಸ್, ಗೋ ಥ್ರೂ ದ ಟಾಪಿಕ್ಸ್ ಮೆನಿ ಟೈಮ್ಸ್. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೆಲೆಕ್ಟ್ ಟೀಚಿಂಗ್ ಏಡ್ಸ್. ಸೊ ಆಬ್ಜೆಕ್ಟಿವ್ಸ್ ನ ಪ್ರಿಪೇರ್ ಮಾಡಿದ ಆದ್ಮೇಲೆ ನಾವೇನ್ ಮಾಡ್ತೀವಿ, ಟೀಚಿಂಗ್ ಏಡ್ಸ್ ಯಾವ್ಯಾವ ನಾವು ಚೂಸ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಅಲ್ಲಿ ಬರೀತಾ ಹೋಗ್ತೀರಾ. ಫಸ್ಟ್ ಫ್ರೇಮ್ ದ ಆಬ್ಜೆಕ್ಟಿವ್ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಉದ್ದೇಶಗಳನ್ನ ನಿರೂಪಿಸುವಂತದ್ದು. ಯಾವುದೇ ಪಾಠ ಯೋಜನೆಯ ತಯಾರಿಸುವಾಗ ಮೊದಲ ಅಂತ ಏನಾಗುತ್ತೆ, ಉದ್ದೇಶಗಳು ಅಥವಾ ಕಲಿಕಾ ಫಲಿತಾಂಶಗಳನ್ನ ರೂಪಿಸೋದಾಗಿರುತ್ತೆ, ಆಬ್ಜೆಕ್ಟಿವ್ಸ್ ನ ರೂಪಿಸೋದಾಗಿರುತ್ತೆ. ಮುಂದಿನ ಪ್ರಶ್ನೆ, ಎ ಟೀಚರ್ ಆಸ್ಕರ್ ಲರ್ನರ್ಸ್ ಟು ರೈಟ್ ಎ ಪ್ಯಾರಾಗ್ರಾಫ್ ಆನ್ ವಾಟರ್. ಸೊ ಏನ್ ಬರೆಯಕ್ಕೆ ಹೇಳ್ತಿದ್ದಾರೆ, ಪ್ಯಾರಾಗ್ರಾಫ್ ಬರೆಯಕ್ಕೆ ಹೇಳ್ತಿದ್ದಾರೆ.
ದೆನ್ ದ ಲರ್ನರ್ ಸ್ಟಾರ್ಟ್ ಡಿಸ್ಕಸಿಂಗ್. ಸೊ ಅವ್ರು ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ವಾಟ್ ದೇ ಹ್ಯಾವ್ ಬಿನ್ ಥಾಟ್ ಇನ್ ದ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಕ್ಲಾಸಸ್. ಅವರು ಈಗ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ತರಗತಿಗಳಲ್ಲಿ ಈ ವಾಟರ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಪಡ್ಕೊಂಡಿದ್ರು, ಅದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ದೆನ್ ದೇ ಬಿಗೇನ್ ಟು ರೈಟ್ ದ ಪ್ಯಾರಾಗ್ರಾಫ್ ಆನ್ ವಾಟರ್. ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಲ್ಯಾಂಗ್ವೇಜ್ ಇನ್ ಯೂಸ್, ಲ್ಯಾಂಗ್ವೇಜ್ ಆಫ್ ಸೈನ್ಸ್, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್, ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಇದೆ. ಸೊ ಇದನ್ನ ನಾವೇಂತ ಕರಿತೀವಿ, ಮಕ್ಕಳು ಯಾವುದೋ ಒಂದು ವಿಷಯವನ್ನ ಏನು ಪ್ರಬಂಧ ಬರೀರಿ, ಪ್ಯಾರಾಗ್ರಾಫ್ ಗಳಲ್ಲಿ ಬರೀರಿ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಸೈನ್ಸ್ ಅನ್ನು ತಗೊಳ್ತಾರೆ, ಜೊತೆಗೆ ಸೋಷಿಯಲ್ ಸೈನ್ಸ್ ಅನ್ನು ತಗೊಳ್ತಾರೆ. ಈ ಎಲ್ಲಾ ಮಾಹಿತಿಯನ್ನ ಒಟ್ಟಾಗಿ ಡಿಸ್ಕಷನ್ ಮಾಡಿ ಅವ್ರು ಬರೆಯಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು LAC ಆಗಿರುತ್ತೆ, ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್. ನೋಡಿ, ನಿಮಗೆ ಫುಲ್ ಫಾರ್ಮ್ ಕೇಳ್ತಾರೆ, LAC ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ, ಅದು ನಿಮ್ಗೆ ಸರಿಯಾಗಿ ನೆನಪಿರ್ಲಿ, ಅದು ಲ್ಯಾಂಗ್ವೇಜ್ ಅಕ್ರಾಸ್ ಕರಿಕ್ಯುಲಮ್ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಯು ಆರ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಎ ವಿಲೇಜ್ ವೇರ್ ಎವ್ರಿಬಡಿ ಸ್ಪೋಕ್ ಹಿಂದಿ. ನೀನೀಗ ನೀವು ಎಲ್ಲಿ ಜನಿಸಿದ್ರಾ, ಅಲ್ಲಿ ಎಲ್ಲಿ ಜನಿಸಿದ್ರು ಅಲ್ಲೆಲ್ಲರೂ ಸಹ ಹಿಂದಿಯನ್ನೇ ಮಾತಾಡ್ತಾ ಇದ್ದಾರೆ. ಅಂಡ್ ಯು ಟು ಬಿಗಿನ್ ಯೂಸಿಂಗ್ ದಿಸ್ ಲ್ಯಾಂಗ್ವೇಜ್. ನೀವು ಸಹ ಏನ್ ಮಾಡಿದ್ರಿ, ಅಲ್ಲಿ ಅದೇ ಭಾಷೆನ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ವಿತೌಟ್ ಗೋಯಿಂಗ್ ಟು ಎನಿ ಸ್ಕೂಲ್, ನೀವು ಯಾವುದೇ ಶಾಲೆಗೆ ಹೋಗ್ದೇನೆ ಹಿಂದಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಲೇಟರ್ ವೆನ್ ಯು ವೆಂಟ್ ಟು ಸ್ಕೂಲ್ ಯು ಸ್ಟಡಿಡ್ ಇಂಗ್ಲಿಷ್. ಸೊ ಯಾವಾಗ ನೀವು ಶಾಲೆಗೆ ಸೇರಿದ್ರು ಅಲ್ಲಿ ನೀವು ಇಂಗ್ಲಿಷ್ ಭಾಷೆಯನ್ನ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಇಂಗ್ಲಿಷು, ಸ್ಯಾನ್ಸ್ಕ್ರಿಟ್, ಹಿಂದಿ, ಉರ್ದು ಅನ್ನ ನೀವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ನೌ ಯು ಸ್ಪೀಕ್ ಇಂಗ್ಲಿಷ್ ವೆರಿ ಫ್ಲೂಯೆಂಟ್ಲಿ. ನೀವೀಗ ಇಂಗ್ಲಿಷ್ ಅನ್ನ ತುಂಬಾ ಉತ್ತಮವಾಗಿ ನಿರರ್ಗಳವಾಗಿ ಮಾತಾಡ್ತೀರಾ. ನೌ ವಿಚ್ ಈಸ್ ಯುವರ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದ್ದಾರೆ. ವಿಚ್ ಈಸ್ ಯುವರ್ ಫಸ್ಟ್ ಲ್ಯಾಂಗ್ವೇಜ್. ನಾವು ಫಸ್ಟ್ ಲ್ಯಾಂಗ್ವೇಜ್ ಅನ್ನ ಯಾವಾಗ್ಲೂ ಏನ್ ಕರಿತೀವಿ, ಮದರ್ ಟಂಗ್ ಅನ್ನ ನಾವು ಫಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಮದರ್ ಟಂಗ್ ಅಥವಾ ಮದರ್ ಲ್ಯಾಂಗ್ವೇಜ್ ನಾವು ಫಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತಾ ಹೋಗ್ತೀವಿ. ಸೊ ಅವರು ಶಾಲೆಗೆ ಹೋಗಿಂತ ಮೊದಲಿಗೆ ಕಲ್ತಂತ ಈ ಲ್ಯಾಂಗ್ವೇಜ್ ಯಾವ್ದಿಲ್ಲಿ, ಹಿಂದಿ. ಸೊ ಅವಾಗ ಏನಾಗುತ್ತೆ, ಹಿಂದಿನೇ ಅವರಿಗೆ ಫಸ್ಟ್ ಲ್ಯಾಂಗ್ವೇಜ್ ಆಗ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಹುಟ್ಟಿದಾಗಿಂದ ಸಹಜವಾಗಿ ಅವರು ಯಾವುದೇ ಶಿಕ್ಷಣ ಇಲ್ಲದೆ ಕಲಿತ ಮೊದಲ ಭಾಷೆ ಏನಾಗಿರುತ್ತೆ, ಅದೇ ಅವರ ಮಾತೃಭಾಷೆ ಆಗಿರುತ್ತೆ. ಇಲ್ಲಿ ಅವರ ಪ್ರಕಾರ ಇಲ್ಲಿ ಹಿಂದಿನೇ ಮಾತೃಭಾಷೆ ಆಗಿರೋದ್ರಿಂದ ಆಪ್ಷನ್ 2 ಹಿಂದಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಎ ಟೀಚರ್ ಬೀಯಿಂಗ್ ಎ ರಿಯಲ್ ಲೈಫ್ ಆಬ್ಜೆಕ್ಟಿವ್ಸ್ ಲೈಕ್ ಅಂಬ್ರೆಲಾ, ರೈನ್ ಕೋಟ್, ಸ್ಕ್ರೀವ್ ಡ್ರೈವರ್ಸ್, ETC ಟು ಅವರ್ ಕ್ಲಾಸ್. ಸೊ ಶಿಕ್ಷಕರು ಒಂದು ಪಾಠ ಮಾಡಬೇಕು ಅಂತ ಹೇಳಿ ತನ್ನ ದಿನನಿತ್ಯ ಜೀವನದ ಕೆಲವೊಂದಿಷ್ಟು ಆಬ್ಜೆಕ್ಟ್ಸ್ ಅನ್ನ ತರಗತಿಗೆ ತಂದ್ರು. ಯಾವುದು, ಅಂಬ್ರೆಲಾ, ರೈನ್ ಕೋಟ್, ಸ್ಕ್ರೂ ಡ್ರೈವರ್, ಇವುಗಳೆಲ್ಲ ತಂದ್ರು. ಶಿ ಆಸ್ಕ್ ದ ಲರ್ನರ್ಸ್ ಟು ಡಿಸ್ಕ್ರೈಬ್ ದ ಆಬ್ಜೆಕ್ಟಿವ್ಸ್ ಇನ್ 2 or 3 sentences. ದ ಮೆಟೀರಿಯಲ್ಸ್ ದಟ್ ಈಸ್ ಟೀಚರ್ ಬ್ರಿಂಗ್ ಇನ್ ದ ಕ್ಲಾಸ್ ಟೆಕ್ನಿಕಲಿ ಕಾಲ್ಡ್. ಸೊ ಈ ರೀತಿಯಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವಂತ ಕೆಲವೊಂದಿಷ್ಟು ವಸ್ತುಗಳನ್ನ ತರಗತಿಗೆ ತಂದು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನಂತ ಕರಿತೀವಿ, ಲ್ಯಾಂಗ್ವೇಜ್ ಇನ್ಪುಟ್, ಟೀಚಿಂಗ್ ಇನ್ಸ್ಟ್ರೂಮೆಂಟ್ಸ್, ಟೂಲ್ಸ್, ರಿಯಾಲಿಯಾ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ರಿಯಾಲಿಯಾ. ಸೊ ರಿಯಾಲಿಯಾ ಅಂತಂದ್ರೆ ಸೊ ಮಕ್ಕಳಿಗೆ ನಿಜವಾದಂತಹ ಕೆಲವೊಂದಿಷ್ಟು ಆಬ್ಜೆಕ್ಟ್ಸ್ ಅನ್ನ ತಂದು ಅವರಿಗೆ ತೋರಿಸಿ ಎಕ್ಸಾಂಪಲ್ಸ್ ನ ಕೊಟ್ಟು ಅದರ ಬಗ್ಗೆ ಮಾತಾಡಿ ಅಂತ ಹೇಳುವಂಥದ್ದು ಯಾವ್ದಕ್ಕಾಗ್ತಾ ಹೋಗುತ್ತೆ, ಅದು ರಿಯಾಲಿಯಾ. ಸೊ ಆಪ್ಷನ್ ಇದಕ್ಕೆ ಯಾವ್ದಾಗ್ತಾ ಹೋಗುತ್ತೆ, ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್, ಟು ಟೀಚ್ ಟೆನ್ಸ್ ಇನ್ ಯುವರ್ ಕ್ಲಾಸ್ ಯು ಯೂಸ್ 2 pictures ಆಫ್ ದ ಸೇಮ್ ಪರ್ಸನ್. ಟು ಟೀಚ್ ಟೆನ್ಸಸ್ ಅನ್ನ ನೀವು ಟೀಚ್ ಮಾಡಬೇಕು. ಅವಾಗ ನೀವೇನ್ ಮಾಡ್ತೀರಾ, 2 pictures ಆಫ್ ದ ಸೇಮ್ ಪರ್ಸನ್. 1 picture taken 15 years ago and another just clicked ಅಂದ್ರೆ ನೀವೀಗ ಒಂದು ಟೆನ್ಸಸ್ ಅನ್ನ ಟೀಚ್ ಮಾಡ್ತಾ ಇದ್ದೀರಾ, ಮೀನ್ಸ್ ವ್ಯಾಕರಣನ ಬೋಧನೆ ಮಾಡ್ತಾ ಇದ್ದೀರಾ ಟೆನ್ಸಸ್ ಅಲ್ಲಿ. ಸೊ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ, ನೀವಲ್ಲಿ 2 ಚಿತ್ರಗಳನ್ನ ತಗೊಳ್ತಾ ಇದ್ದೀರಾ. 2 ಚಿತ್ರಗಳನ್ನ ತಗೊಂಡು ಏನ್ ಮಾಡ್ತಾ ಇದ್ದೀರಾ, ಒಂದು ಚಿತ್ರ ಹಿಂದಿನದ್ದು, ಸೊ ಪ್ರೀವಿಯಸ್ ಮೀನ್ಸ್ ಪಾಸ್ಟ್ ಒಂದು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ, ಪ್ರೆಸೆಂಟ್ ಒಂದು ತಗೊಂಡಿದ್ದೀರಾ, ಪ್ರೆಸೆಂಟ್ ಪಿಕ್ಚರ್ ಒಂದು ತಗೊಂಡಿದ್ದೀರಾ. You initiate to talk in the classroom about this present and past. Okay, ನೋಡಿ, present and past is appearance, is habits. Now you are using, ನೀವೀಗ ಎಂಥ ಪದ್ಧತಿನ ಬಳಸ್ತಾ ಇದ್ದೀರಾ, ಪ್ರಾಸ್ಪೆಕ್ಟಿವ್ ಗ್ರಾಮರ್, ಸ್ಟ್ರಕ್ಚರಲ್ ಗ್ರಾಮರ್, ಪೆಡಗಾಜಿಕಲ್ ಗ್ರಾಮರ್ ಮತ್ತೆ ರೂಲ್ ಬೇಸ್ಡ್ ಗ್ರಾಮರ್ ಅಂತ ಕೇಳ್ತಾ ಇದ್ರೆ. ಸೊ ನಮಗೆ ರೂಲ್ ಬೇಸ್ಡ್ ಗ್ರಾಮರ್, ಸ್ಟ್ರಕ್ಚರಲ್ ಗ್ರಾಮರ್ ಆಗಿರ್ಲಿ, ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಮೀನ್ಸ್ ಗ್ರಾಮರ್ ಬುಕ್ ಅಲ್ಲಿ ಏನ್ ಕೊಟ್ಟಿದಾರ ಅದನ್ನೇ ಹೇಳ್ತಾ ಇರುವಂತದ್ದು. ಆ ರೀತಿಯಾಗಿ ಹೇಳ್ತಾ ಇದಾರ, ಆ ರೀತಿಯಾಗಿ ಹೇಳ್ತಿಲ್ಲ. ಒಂದು ನಿರ್ದಿಷ್ಟ ಬೋಧನಾ ವಿಧಾನದ ಪ್ರಕಾರ, ಸೊ ಹೀಗೆ ನಾನು ಟೀಚಿಂಗ್ ಮಾಡಬೇಕು ರೂಲ್ಸ್ ಹೇಳಿ ಬೋಧನೆ ಮಾಡ್ತಾ ಇದಾರ. ರೂಲ್ ಬೇಸ್ಡ್ ಗ್ರಾಮರ್ ಮಾಡ್ತಾ ಇಲ್ಲ, ಸ್ಟ್ರಕ್ಚರಲ್ ಗ್ರಾಮರ್ ಮೆಥಡ್ ಮಾತಾಡ್ತಾ ಇಲ್ಲ, ಅವರು ಪೆಡಗಾಜಿಕಲ್ ಗ್ರಾಮರ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು ನಿರ್ದಿಷ್ಟ ತರಗತಿ ಅಥವಾ ಕೋರ್ಸ್ನ ಏನಾಗ್ತಾ ಹೋಗುತ್ತೆ, ಕಾಲವನ್ನ ಕಲಿಸೋದಕ್ಕೆ, ಅವರು ಟೆನ್ಸಸ್ ಅನ್ನ ಕಲಿಸೋದಕ್ಕೆ ಅವರು ಇಂದಿನ ಮತ್ತು ಈಗಿನ ಚಿತ್ರಗಳನ್ನ ಬಳಸ್ತಾ ಇರೋದ್ರಿಂದ ಅವರಿಗೆ ಭೂತ ಮತ್ತೆ ವರ್ತಮಾನಗಳ ಬಗ್ಗೆ ಚರ್ಚಿಸೋಕೆ ತುಂಬಾ ಸಹಾಯ ಆಗ್ತಾ ಹೋಗುತ್ತೆ. ಇದನ್ನ ನಾವೇನ್ ಕರಿತೀವಿ, ಶಿಕ್ಷಣ ಶಾಸ್ತ್ರದ ವ್ಯಾಕರಣ ಅಂತ ಕರಿತಾ ಹೋಗ್ತೀವಿ. ಇಂಗ್ಲಿಷ್ ಅಲ್ಲಿ
ಪೆಡಗಾಜಿಕಲ್ ಗ್ರಾಮರ್ ಅಂತ ಕರಿತಾ ಹೋಗ್ತೀವಿ. ಇದು ಸಹ ಒಂದು ಮೆಥಡ್. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ದ ಸ್ಟೇಟ್ಮೆಂಟ್ ದಟ್ ಡಿಸ್ಕ್ರೈಬ್ಸ್ ದ ನಾಲೆಡ್ಜ್, ಸ್ಕಿಲ್ಸ್, ಆಟಿಟ್ಯೂಡ್ಸ್ ದಟ್ ಸ್ಟೂಡೆಂಟ್ಸ್ ಶುಡ್ ಅಕ್ವೈರ್ ಬೈ ದ ಎಂಡ್ ಆಫ್ ದ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಕೋರ್ಸ್ ಕಮ್ ಅಂಡರ್. ನೋಡಿ, ಈ ಒಂದು ಸ್ಟೇಟ್ಮೆಂಟ್, ದ ಸ್ಟೇಟ್ಮೆಂಟ್ ದಟ್ ಡಿಸ್ಕ್ರೈಬ್ಸ್, ಒಂದು ಸ್ಟೇಟ್ಮೆಂಟ್ ಡಿಸ್ಕ್ರೈಬ್ ಮಾಡ್ತಾ ಇದೆ ಏನು ಅಂತಂದ್ರೆ ನಾಲೆಡ್ಜು, ಸ್ಕಿಲ್ಲು, ಆಟಿಟ್ಯೂಡ್. ಸೊ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇವುಗಳನ್ನೆಲ್ಲ ನಾವು ಎಲ್ಲಿ ಬರಿತೀವಿ ಅಂತ. ಸೊ ದಟ್ ಸ್ಟೂಡೆಂಟ್ ಶುಡ್ ಅಕ್ವೈರ್ ಬೈ ದ ಎಂಡ್ ಆಫ್ ದ ಪರ್ಟಿಕ್ಯುಲರ್ ಕ್ಲಾಸ್. ಸೊ ನಾನೊಂದು ಕ್ಲಾಸ್ ಮಾಡ್ತಾ ಇದ್ದೀನಿ, ಆ ಕ್ಲಾಸ್ನ ಕೊನೆ ಭಾಗದಲ್ಲಿ ನಿಮಗೆ ಆ ಒಂದು ವಿಷಯದ ಬಗ್ಗೆ ಜ್ಞಾನ, ಕೌಶಲ್ಯಗಳು, ಅದರ ಒಂದು ಆಟಿಟ್ಯೂಡ್ ಸಹ ಬರುತ್ತೆ. ಆ ಒಂದು ವಿಷಯದ ಬಗ್ಗೆ ಆಟಿಟ್ಯೂಡ್ ಬರ್ತಾ ಹೋಗುತ್ತೆ. ಅದು ನಮಗೆ ಅಟ್ ಎಂಡ್ ಆಫ್ ದ ಕ್ಲಾಸ್ ಕಮ್ಸ್ ಅಂಡರ್. ಸೊ ಇದು ಯಾವುದರ ಅಡಿಯಲ್ಲಿ ಬರ್ತಾ ಹೋಗುತ್ತೆ? ಟೀಚಿಂಗ್ ಔಟ್ಕಮ್ಸ್ ಅಂಡರ್ ಬರುತ್ತಾ, ಲರ್ನಿಂಗ್ ಔಟ್ಕಮ್ಸ್ ಅಂಡರ್ ಬರುತ್ತಾ, ನ್ಯೂಮರ್ಸಿ ಔಟ್ಕಮ್ಸ್ ಅಂಡರ್ ಬರುತ್ತಾ, ಫಂಡಮೆಂಟಲ್ ಲಿಟರಸಿ ಔಟ್ಕಮ್ಸ್ ಅಂಡರ್ ಬರುತ್ತಾ ಅಂತ ಕೇಳಿದರೆ, ನೋಡಿ ನಮಗೆ ಟೀಚಿಂಗ್ ನಾವು ಮಾಡಬೇಕಾದ್ರೆ ಫಂಡಮೆಂಟಲ್ ಲಿಟರಸಿ ಔಟ್ಕಮ್ಸ್ ಅಥವಾ ನ್ಯೂಮರಸಿ ಔಟ್ಕಮ್ಸ್ ಅಲ್ಲಿ ನಾವು ಬಳಸೋದಿಲ್ಲ. ಒಂದು ಟೀಚಿಂಗ್ ಔಟ್ಕಮ್ಸ್ ನಾವು ಬಳಸೋದಿಲ್ಲ. ನಾವೇನ್ ಬಳಸ್ತೀವಿ? ಲರ್ನಿಂಗ್ ಔಟ್ಕಮ್ಸ್. ಆಪ್ಷನ್ 2. ಸೊ ಏನಿದು, ಒಂದು ನಿರ್ದಿಷ್ಟ ತರಗತಿಯಲ್ಲಿ ಅಥವಾ ಒಂದು ಕೋರ್ಸ್ನ ಕೊನೆಯಲ್ಲಿ ಅವ್ರು ಪಡೆಯಬೇಕಂತ ಜ್ಞಾನ ಆಗಿರ್ಬೋದು, ಕೌಶಲ್ಯ ಆಗಿರ್ಬೋದು, ಆಟಿಟ್ಯೂಡ್ ಮೀನ್ಸ್ ವರ್ತನೆ ಆಗಿರ್ಬೋದು. ಸೊ ಇವುಗಳನ್ನೆಲ್ಲವನ್ನ ಹೇಳಬೇಕು, ಇವುಗಳನ್ನೆಲ್ಲವನ್ನು ವಿವರಿಸುವಂತಹಕ್ಕೆ ನಾವೆಂತ ಕರಿತೀವಿ? ಅದನ್ನ ನಾವು ಕಲಿಕಾ ಫಲಿತಾಂಶಗಳು. ಅವರೆಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ಅವೆಲ್ಲ ಏನು? ಕಲಿಕಾ ಫಲಿತಾಂಶಗಳು, ಲರ್ನಿಂಗ್ ಔಟ್ಕಮ್ಸ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ? ಶಿಕ್ಷಣದ ಗುರಿಯನ್ನ ನಿರ್ಧಾರ ಮಾಡ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ 2024ರ TET ಪ್ರಶ್ನೆ ಪತ್ರಿಕೆ. ಇದು 2022ರ TET ಪ್ರಶ್ನೆ ಪತ್ರಿಕೆ. ಇದೇ ರೀತಿಯ ಮತ್ತಷ್ಟು TET ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ಬಿಡಿಸ್ತಾ ಹೋಗೋಣ. ಸೊ ಈ ಒಂದು ತರಗತಿ ನಿಮಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ. ಸೊ ನೀವು ಮಾಡ್ಬೇಕಂತ ಸಹ ಇಷ್ಟೇ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ, ಮತ್ತೆ ನಿಮ್ಮ ಹೆಚ್ಚಿನ ಜನರ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ತರಗತಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.